ಬೇಡ ಯಾಕಮ್ಮ ಇನ್ನ ನಿದ್ದೆ ಬರಲಿಲ್ವಾ? ಅದು ಮಲ್ಕೊಳ್ಳೋಣ ಅಂತಲೇ ಹೊರಟಿದ್ದೆ ಮಾವ. ಆದರೆ ನಿಮ್ಗೊಂದು ಲೋಟ ಕಷಾಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೀವು ಮೈಕೈ ನೋವು ಸುಸ್ತು ಅಂತಿರ್ತೀರಾ, ಈ ಕಷಾಯ ಕುಡಿದ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ಅದನ್ನೇ ಹೇಳೋಣ ಅಂತ ಬಂದೆ, ಆದರೆ ನೋಡಿದ್ರೆ ನೀವು ಇಲ್ಲಿ ಇರಲಿಲ್ಲ. ಫೋನಲ್ಲಿ ಮಾತಾಡೋದಕ್ಕೆ ಆಚೆ ಹೋಗಿದ್ರಿ ಅಂತ ಅನ್ಸುತ್ತೆ. ಯಾರು ಮಾವ ಇಷ್ಟೊತ್ತಲ್ಲಿ? ಅದು ನಮ್ಮ ಗೋಡೌನಿಂದ ಫೋನ್ ಬಂದಿತ್ತಮ್ಮ. ಹೌದಾ? ಏನು ಈಗ ಕೆಲ್ಸಕ್ಕೆ ಹೋಗ್ಬೇಕಂತ? ಇಲ್ಲ ಇಲ್ಲ, ಅಲ್ಲಿ ಏನೋ ಒಂದು ಸಣ್ಣ ಗಲಾಟೆ ನಡೀತಿದೆ. ಇದ್ದಕ್ಕಿದ್ದಾಗೆ ಕೆಲಸಗಾರನ ಕೆಲಸದಿಂದ ತೆಗಿತಿದಾರಂತೆ. ನನ್ನ ಜೊತೆ ಕೆಲಸ ಮಾಡ್ತಾರಲ್ಲ ಅವ್ರು ಫೋನ್ ಮಾಡಿದ್ರಮ್ಮ. ಹೌದಾ? ಅದು ಯಾಕೆ ಹಾಗೆ ಮಾಡ್ತಿದಾರಂತೆ ಮಾವ? ಅದೇ ಏನು ಗೊತ್ತಿಲ್ಲಮ್ಮ. ಬೆಳಗ್ಗೆ ಹೋಗಿ ವಿಚಾರಿಸಿ ತಿಳ್ಕೊಬೇಕಷ್ಟೆ. ಈ ವಿಷಯ ಅತ್ತೆ ಗೊತ್ತಾ? ಇಲ್ವಲ್ಲಮ್ಮ, ಯಾಕಂದರೆ ನನಗೆ ಸರಿಯಾಗಿ ವಿಷಯ ಏನು ಅಂತ ಗೊತ್ತಿಲ್ಲ. ನಾಳೆ ಹೋಗಿ ಅಲ್ಲಿ ಏನು ಅಂತ ಮಾತಾಡಿ ಆಮೇಲೆ ಅವಳ ವಿಷಯ ತಿಳಿಸ್ತೀನಿ. ಆದರೂ ಮಾವ, ನನಗೆ ಯಾಕೋ ನೀವು ಈ ರಾತ್ರಿ ಪಾಳಿ ಕೆಲಸ ಮಾಡೋದು ಸರಿ ಹೋಗ್ತಿಲ್ಲ ಮಾವ. ಏನು ಮಾಡಲಮ್ಮ, ಆಟೋನ ನಾನು ರಾತ್ರಿ 10:30 11 ಗಂಟೆ ತನಕ ಓಡಿಸಿದ್ರೆ ಈಗ ಇಡೀ ರಾತ್ರಿ ಹೋಗಿ ದುಡಿತೀನಲ್ಲ, ಅದಕ್ಕಿಂತ ಹೆಚ್ಚಿಗೆ ದುಡಿಬೋದು. ಅದನ್ನು ನಿಮ್ಮ ಅತ್ತೆ ಹೋಗ್ತಾ ಇಲ್ಲ. ಅವಳು ರಾತ್ರಿ ಹೊತ್ತು ನಿದ್ದೆಗೆ ಹೇಳ್ತೀರಾ, ಎಂತೆಂಥವ್ರೋ ಆಟೋ ಹತ್ತುತ್ತಾರೆ, ಲೈಟು ನಿಮಗೆ ರಾತ್ರಿ ಹೊತ್ತು ಕನ್ನಡಕ್ಕೆ ಹೊಡೆಯುತ್ತೆ, ಸರಿಯಾಗಿ ಡ್ರೈವ್ ಮಾಡೋಕ್ಕಾಗಲ್ಲ ಅಂತಾಳೆ. ನಾನು ನಿಜ ಹೇಳ್ತೀನಿ, ರಾತ್ರಿ ಒಂದು 2 ಗಂಟೆ ಎಕ್ಸ್ಟ್ರಾ ಆಟೋ ಓಡಿಸಿದ್ರೆ ಇಲ್ಲಿ ಇಡೀ ರಾತ್ರಿ ದುಡಿಯೋಕ್ಕಿಂತ ಹೆಚ್ಚಿಗೆ ದುಡಿತೀನಮ್ಮ. ಸರಿ ಮಾವ, ಆದರೂ ಅತ್ತೆ ಹೇಳ್ತಿರೋದು ಸರಿಯಾಗೇ ಇದೆ ಅಲ್ವಾ? ಬರೀ ನಾವು ಅಷ್ಟೇ ಗಾಡಿ ಚೆನ್ನಾಗಿ ಓಡಿಸಿದ್ರೆ ಆಗ್ಲಿಲ್ವಲ್ಲ ಮಾವ? ಎದುರುಗಡೆಯವರು ಸರಿಯಾಗಿ ಓಡಿಸ್ಬೇಕು ತಾನೆ. ಆ ರಾತ್ರಿ ಹೊತ್ತು ಕುಡ್ಕೊಂಡು ಹುಚ್ಚುಚ್ಚಾಗಿ ಜನ ಗಾಡಿನ ಹೆಂಗೆಂಗೋ ಓಡಿಸ್ತಿರ್ತಾರೆ. ಇದೆಲ್ಲ ಯಾಕೆ ಬೇಕು ಮಾವ? ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅತ್ತೆ ಗತಿ ಏನು, ನಮ್ಗಳ ಗತಿ ಏನು ಮಾವ? ಅದಕ್ಕೆ ತಾನೇ ರಾತ್ರಿ ಗೋಡೋರ್ಗೆ ಹೋಗಿ ಕೆಲಸ ಮಾಡ್ತಾ ಇರೋದು. ರಾತ್ರಿ ಕೆಲಸಕ್ಕೆ ಹೋಗುವಾಗ ಈ ಒಳ್ಳೆ ಸ್ಕೂಲ್ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ತಾರೆ ನೋಡು, ಹಂಗೆ ಕಳಿಸ್ತಾಳೆ ನಿಮ್ಮ ಅತ್ತೆ. ಆ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗತ್ತಾ? ಅದಕ್ಕೆ ಅವಳು ಹೇಳ್ದಂಗೆ ಕೇಳ್ತೀನಿ. ಸರಿ, ಯಾವುದೇ ಕೆಲಸ ಮಾಡಿ, ಆದರೆ ಹುಷಾರಾಗಿ ಮಾಡಿ ಮಾವ. ಈಗ ಕಷಾಯ ತಂದು ಕೊಡ್ತೀನಿ, ಕುಡ್ಕೊಂಡು ಚೆನ್ನಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬೇಡಮ್ಮ ಬೇಡ, ಈ ತಲೆನಲ್ಲಿ ಏನಾದರೂ ಆಲೋಚನೆ ಓಡ್ತಾ ಇದ್ರೆ ಏನು ಕೂಡ ನಿದ್ದೆ ಬರಲ್ಲ. ಈಗ ಮತ್ತೆ ಅಂತ ಯೋಚನೆ ಏನು ಮಾವ? ನಮ್ಮ ಜಾನು ಬಾಣಂತನ ಬರೋಷ್ಟರಲ್ಲಿ ಏನಾದರೂ ಕಷ್ಟಪಟ್ಟು ಒಂಚೂರು ದುಡ್ಡು ಸಂಪಾದನೆ ಮಾಡಿ ಕೈಲಿ ಇಟ್ಕೊಂಡ್ರೆ ಖರ್ಚು ಬಂದಾಗ ಮಕ್ಕಳ ಮುಂದೆ ಕೈ ಚಾಚೋ ಪರಿಸ್ಥಿತಿ ಬರಲ್ಲ. ಅಷ್ಟೇ ನನ್ನ ಆಲೋಚನೆ ಅಮ್ಮ. ಬಿಡಿ ಮಾವ, ಅವಳು ಬಂದಾಗ ಆ ದೇವರು ಬೇರೆ ಏನೋ ದಾರಿ ತೋರಿಸ್ತಾನೆ. ನೀವು ತುಂಬ ಆಲೋಚನೆ ಮಾಡಿ ನಾಳೆ ಮೊಮ್ಮಗು ಬರೋ ಸಮಯದಲ್ಲಿ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಕಷಾಯ ತಂದು ಕೊಡ್ತೀನಿ, ಕುಡ್ಕೊಂಡು ಮಲ್ಕೊಳ್ಳಿ. ದೇವ್ರೆ, ಬೆಳಗ್ಗೆ ಓನರು ಮತ್ತೆ ನನ್ನ ಕೆಲಸಕ್ಕೆ ತಗೊಳ್ಳೋ ಹಾಗೆ ಮಾಡಪ್ಪ. ಇಲ್ಲಾಂದ್ರೆ ಲಕ್ಷ್ಮಿ ಕಂಡಿರೋ ಕನಸನ್ನ ನನಸು ಮಾಡೋಕ್ಕಾಗಲ್ಲ. ರೀ, ಅರೆ ಏನ್ ನೋಡ್ತಾ ಇದ್ರಿ? ಏನೂ ಇಲ್ಲ ಚಿನ್ನೋಡಿ. ಏನಿಲ್ಲ ಅಂದಮೇಲೆ ನಾನು ಬಂದ ತಕ್ಷಣ ಯಾಕೆ ಆ ಥರ ಫೋನ್ ಇಟ್ಬಿಟ್ರಿ? ಅದು ನೀವು ಈ ಟೈಮಲ್ಲಿ ಮೊಬೈಲ್ ನೋಡೋ ಹಾಗಿಲ್ಲ. ನಾನು ನೋಡ್ತಿದ್ದೀನಿ ಅಂತ ಹಠ ಮಾಡಿ ನೀವು ನೋಡ್ಬಿಡ್ತೀರಲ್ಲ, ಅದಕ್ಕೆ ಹಾಗಿಟ್ಟೆ ಅಷ್ಟೆ. ನೀವು ಸುಳ್ಳು ಹೇಳ್ತಿದ್ದೀರಾ? ಚಿನ್ನೋಡಿ, ನಾನು ಯಾಕೆ ನಿಮಗೆ ಸುಳ್ಳು ಹೇಳಿ? ಸುಳ್ಳು ಹೇಳ್ತಿಲ್ಲ ಅಂದಮೇಲೆ ಫೋನ್ ಕೊಡಿ, ನಾನೇ ಚೆಕ್ ಮಾಡ್ತೀನಿ. ಈಗೇನು ಮಾಡೋದು? ಇವ್ರ ಫೋನ್ ಏನಾದರೂ ನೋಡಿದ್ರೆ ನಾನು ಫುಟೇಜ್ ನೋಡ್ತಿರೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಅಜ್ಜಿ ರೂಮಲ್ಲಿ ಕ್ಯಾಮ್ರಾ ಇಟ್ಟಿರೋದು ಗೊತ್ತಾಗ್ಬಿಡತ್ತೆ. ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ? ನೋ 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 ನೋ. ನೋಡಿದ್ರಾ, ನೀವಿಷ್ಟು ಯೋಚನೆ ಮಾಡ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ನೀವು ಬೇರೆ ಏನೋ ನೋಡ್ತಿದ್ದೀರಿ ಅಂತ. ಅದೇನು ನೋಡ್ತೀರಿ ಅಂತ ನನಗೂ ತೋರಿಸ್ರಿ. ತೊಗೊಂಡು ನೋಡಿ. ನೋಡಿ, ನಾನು ಆಫೀಸ್ ಇಮೇಲ್ಸ್ ಚೆಕ್ ಮಾಡ್ತಾ ಇದ್ದೆ. ನಿಮಗೆ ಚೆಕ್ ಮಾಡಬೇಕು ಸರ್ ಚಿಕನ್? ಅಯ್ಯೋ, ಇದನ್ನ ಅವಾಗಲೇ ಹೇಳ್ಬೋದಿತ್ತಲ್ಲ. ಸರಿ ಬನ್ನಿ ಮಲ್ಕಣ. ಇನ್ನೊಂದು 2 ಇಮೇಲ್ ಚೆಕ್ ಮಾಡೋದಿದೆ. ನೀವು ಮಲ್ಗಿರಿ, ನಮ್ಮಂತೆ. ಸರಿ ಸರಿ, ಬೇಗ ಬನ್ನಿ. ಫೋನ್ ಒಳಗೆ ಮುಳುಗೋಗ್ಬಿಡ್ಬೇಡಿ. ಹಾಂ ಸರಿ, ಬಂದೆ.
ಸತ್ಯ ಬಚಾವಾದೆ ಜಯಂತ. ಅವ್ರೇನಾದ್ರೂ ನೋಡಿದ್ರೆ ಕೆಲಸ ಕೆಡ್ತಾ ಇತ್ತು. ಎಲ್ಲೂ ಮೂವ್ಮೆಂಟ್ ಇಲ್ವಲ್ಲ. ರೀ ಮತ್ತೇನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಯಾಕೆ ನಿದ್ದೆ ಮಾಡಲಿಲ್ಲ ಚಿನ್ನಮರಿ? ನೀವಿಲ್ಲ ಅಂದ್ರೆ ನಂಗೆ ನಿದ್ದೆ ಬರುತ್ತಾ? ನಂಗೆ ಗೊತ್ತು ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ. ಅಜ್ಜಿ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ತಾನೆ? ಹೌದು ಚಿನ್ನಮರಿ, ಅಜ್ಜಿ ಮತ್ತೆ ಮೊದಲಿನ ಥರ ಯಾವಾಗ ಆಗ್ತಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೆ ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ನೀವು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ಏನು ಯೋಚನೆ ಮಾಡಬೇಡಿ, ಅಜ್ಜಿ ಬೇಗ ಸರಿ ಹೋಗ್ತಾರೆ. ಹುಷಾರಾಗಬಾರ್ದು ಜಾನ್ವಿ ಅವರೇ. ಅವ್ರು ಹುಷಾರಾದರೆ ನನಗೆ ತೊಂದರೆ. ಅದಕ್ಕೆ ಅವ್ರು ಹುಷಾರಾದರೂ ನನಗೆ ಮೊದಲು ಗೊತ್ತಾಗಬೇಕು ಅಂತಾನೆ ಇಲ್ಲಿ ಇರಿಸ್ಕೊಂಡಿರೋದು. ಎಸ್. ಹಲೋ, ಎಕ್ಸ್ಕ್ಯೂಸ್ ಮೀ. ನೀವು ಬಿಟ್ರೆ ಇಡೀ ರಾತ್ರಿ ನಿದ್ದೆನೂ ಮಾಡ್ದೆ ಹೀಗೆ ಯೋಚನೆ ಮಾಡ್ತಾ ಕೂರ್ತೀರಾ? ನೀವು ಬನ್ನಿ ಬನ್ನಿ, ಇದ್ದಳಿ 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 ಬನ್ನಿ. ಏನು ಸೌಪಿ, ಸಿದ್ದು ಹತ್ರ ಮಾತಾಡ್ತಿದ್ದೆ? ಒಂದು ನಿಮಿಷ ಇರು. ರವಿ, ಖುಷಿನ ಕರ್ಕೊಂಡು ಹೊರಗಿರು. ಹಾಂ, ಖುಷಿ ಬಾ. ಇಷ್ಟು ದಿನ ಚೆನ್ನಾಗಿ ಹಾರಾಡ್ಕೊಂಡಿದ್ರಲ್ಲ, ಅದಕ್ಕೆ ಇದ್ದಕ್ಕಿದ್ದ ಹಾಗೆ ತಣ್ಣಗಾಗ್ಬಿಟ್ಟಿದ್ದಾರೆ ಅಂತ ಅನ್ನಿಸ್ತು. ಯಾಕೆ ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಏನಂದ್ರು ಯುವ ಜೋಡಿಗಳು? ಇನ್ನೇನಂತಾರೆ, ಚೆನ್ನಾಗಿ ಹಾರಾಡಿ ಸುಸ್ತಾಗಿ ರೆಸ್ಟ್ ತಗೋತಾ ಇದ್ದಾರೆ. ಸುಸ್ತಾಗದೆ ಇರ್ತಾರೆ ಮತ್ತೆ. ಅದರಲ್ಲೂ ಈ ಪೊಲೀಸ್ ಸ್ಟೇಷನ್ ಕೇಸೆಲ್ಲ ಆದಮೇಲಂತೂ ಅಜ್ಜಿಯವರಿಬ್ಬರನ್ನ ಮನೆಯಿಂದ ಹೊರಗೆ ಹಾಕಿದ್ರು. ಮನೆಯಿಂದ ಆಚೆ ಕಷ್ಟಗಳೇನು ಅಂತಲೂ ಗೊತ್ತಾಗಿರುತ್ತೆ. ಇನ್ನೂ ಸ್ವಲ್ಪ ಗೊತ್ತಾಗೋಷ್ಟರಲ್ಲಿ ಈ ನಮ್ಮ ಮಾವನೇ ಹೋಗಿ ಅವರಿಬ್ಬರನ್ನೂ ಕೂಡ ಕರ್ಕೊಂಬಂದಿದ್ದಾರೆ. ಅವರು ಈ ಮನೆಗೆ ಬರೋದು ಅಜ್ಜಿಗಾಗಿರಲಿ ಅತ್ತೆಗಾಗಿರಲಿ ಒಂದು ಸ್ವಲ್ಪನೂ ಇಷ್ಟ ಇಲ್ಲ ಕಣೆ. ಮಾವನೇ ಯಾಕೋ ವಿಚಿತ್ರವಾಗಿ ಆಡ್ತಿರ್ತಾರೆ. ಅವಳೇನೋ ಈ ಮನೇಲಿದ್ರೆ ಅದೃಷ್ಟ ಅದು ಇದು ಅಂತೆಲ್ಲ ಅಂದ್ಕೊಂಡು ಅವಳಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಏನು ಉದ್ದೇಶನೋ ಗೊತ್ತಾಗ್ತಿಲ್ಲ. ಎಷ್ಟೇ ಆದರೂ ರಾಜಕೀಯದಲ್ಲಿರೋರಲ್ವಾ, ಏನೋ ಪ್ಲಾನ್ ಇರುತ್ತೆ ಅನ್ಸುತ್ತೆ. ಗೇಮ್ ಅಂತೂ ಗ್ಯಾರಂಟಿ ಇರುತ್ತೆ. ಹೌದು, ನೀನು ಇವಾಗ ನಮ್ಮ ಮಾವನ ಹತ್ರ ಮಾತಾಡ್ಲಿಲ್ವಾ? ಇಲ್ಲ ಕಣೆ, ನಾನೇನು ಮಾತಾಡ್ಸೋದಕ್ಕೆ ಹೋಗಿಲ್ಲ. ಅವ್ರದ್ದೇ ಏನು ಟೆನ್ಷನ್ ಇರುತ್ತೋ ಏನೋ, ಈ ಟೈಮಲ್ಲಿ ಯಾಕೋ ಮಾತಾಡ್ಸೋದು ಬೇಡ ಅಂತ ಅನ್ನಿಸ್ತು. ಇಂಥವ್ರಿಗೆ ಟೆನ್ಷನ್ ಇಲ್ಲದೆ ಇರುತ್ತಾ ಸೋಪಿ? ಇದ್ದೇ ಇರುತ್ತೆ ಬಿಡು. ಅಂದಾಗೆ ಇದೆಲ್ಲ ಒಂದು ಸ್ವಲ್ಪ ಗಜಿಬಿಜಿ ಆದಮೇಲೆ ನನಗೆ ನಿಮ್ಮ ಮಾವನ ಹತ್ರ ಮಾತಾಡ್ಸೋದಕ್ಕೆ ಒಳ್ಳೆ ಟೈಮ್ ನೋಡಿಕೊಂಡು ಹೇಳು. ಯಾಕಂದರೆ ಪ್ರಾಜೆಕ್ಟ್ ವಿಷಯ ಹಾಗೆ ಹಿಂದೆ ಉಳ್ಕೋಬಾರ್ದಲ್ವಾ, ಅದಕ್ಕೆ. ಶೋರ್ ಸೋಪಿ, ನಾನು ಹಿಂಗೆ ಕಾಲ್ ಮಾಡ್ತೀನಿ. ಆಗ್ಬಾ. ಬಂಗಾರಿ ಹೊಡೋಣವಾ? ಅಲ್ಲ, ಯಾಕೆ ಹೀಗೆ ಹೋಗ್ತಿದ್ದೀರಾ? ಊಟ ಮಾಡ್ಕೊಂಡು ಹೋಗ್ಬೋದಲ್ಲ? ಇಲ್ಲ ಕಣೆ, ಈಗಲೇ ಸುಮಾರು ಲೇಟ್ ಆಗಿದೆ. ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ತೀನಿ, ಆಯಿತಾ? ಬಾಯ್. ಇಲ್ಲ, ಹೆಂಗಾರ ಮಾಡಿ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ವಿಷಯ ಎಲ್ಲನೂ ಹೇಳ್ಬಿಡ್ಬೇಕು. ಅವ್ರ ಪ್ರೀತಿಗೆ ನಂಗೆ ಮೋಸ ಮಾಡೋಕ್ಕಾಯ್ತಿಲ್ಲ. ಸಿದ್ದು ಅವರೇ, ಈಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಓ ಮೇಡಮ್ ಅವರೇ, ಚೆನ್ನಾಗಿದ್ದೀನಿ. ನೀವು ಎದ್ದು ಕೂತಿರೋದು ನೋಡಿದ್ರೆ ಒಂದು ಸ್ವಲ್ಪ ಆರಾಮಾಗಿದ್ದೀರಾ ಅಂತ ಅನಿಸ್ತಿದೆ. ನಮಗೇನಿಲ್ಲ ಮೇಡಮ್ ಅವರೇ, ಮಲಗಿದ್ದು ಸಾಕಾಗೋಯ್ತು. ಅದಕ್ಕೆ ಸ್ವಲ್ಪ ಎದ್ದು ಕೂತಿರೋಣ ಅಂತ ಕುಂತೀವಿ ಅಷ್ಟೇ. ಸರಿ, ನೀವು ಹೇಗಿದ್ರೂ ಎದ್ದಿದ್ದೀರಲ್ಲ, ಬೆಳಗಿಂದ ಏನೂ ತಿಂದಿಲ್ಲ. ಒಂದು ಸ್ವಲ್ಪ ಊಟ ಮಾಡ್ತೀರಾ? ಊಟ ಏನು ಬೇಡ ಮೇಡಮ್ ಅವರೇ. ಮೇಡಮ್ ಅವರೇ,
ಅದು ಹೇಳಿ ಸಿದ್ದು ಅವರೇ. ಅದು ಮೇಡಮ್ ಅವರೇ, ಅದು ಅದು ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಹಾಂ ಇರಿ. ಹೆಂಗಪ್ಪ ಎಣ್ಣೆ ದೇವ್ರೇ. ಸಿದ್ದು ಅವರೇ, ಊಟ ಮಾಡಿ ಅಂದರೆ ನೀವು ತಿಂತಿಲ್ಲ. ಈಗ ನೋಡಿ ಹೇಗೆ ಬೆವರ್ತಿದ್ದೀರಾ ಅಂತ. ನಿಮಗೆ ಸುಸ್ತಾಗ್ತಿದೆ, ಒಂದು ಸ್ವಲ್ಪ ಊಟ ಮಾಡಿ. ಅಯ್ಯೋ ಊಟ ಎಲ್ಲ ಬೇಡ ಮೇಡಮ್ ಅವರೇ, ಹಸ್ವಾದ್ರೆ ಆಮೇಲೆ ತಿಂತೀನಿ. ಮುದ್ದಮ್ಮ ಹೊರಟ್ಲಾ? ಹೊರಟ್ಲು. ಆದರೆ ಸಿದ್ದು ಅವರೇ, ನೀವು ಖುಷಿನ ನೋಡಿದಾಗಲೆಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತೀರಾ, ಅವಳನ್ನ ಮುದ್ದು ಮಾಡ್ತೀರಾ. ಆದರೆ ಇತ್ತೀಚೆಗೆ ಅವಳನ್ನ ಸರಿಯಾಗಿ ಮಾತಾಡಿಸ್ತಾನೇ ಇಲ್ಲ. ಯಾಕೆ? ನಿಮಗೇನಾದರೂ ಬೇಜಾರಾಗಿದೆಯಾ? ನಂಗೆ ಮಾತಾಡ್ಸೋಕ್ಕಾಯ್ತಿಲ್ಲ ಮೇಡಮ್ ಅವರೇ. ಮುದ್ದಮ್ಮ ನೋಡಿದಾಗೆಲ್ಲ ನಂಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಸಿದ್ದು ಅವರೇ, ನಿಮ್ಮನ್ನೇ ಕೇಳ್ತಿರೋದು. ಹಂಗೇನಿಲ್ಲ ಮೇಡಮ್ ಅವರೇ, ಹುಷಾರಿಲ್ವಲ್ಲ ಅದಕ್ಕಷ್ಟೇ. ಅಷ್ಟೇ ತಾನೇ, ಬೇರೆ ಏನೂ ಇಲ್ಲ ಅಲ್ವಾ? ಇಲ್ಲ ಮೇಡಮ್ ಅವರೇ. ಸರಿ ಸಿದ್ದು ಅವರೇ, ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಅದ್ರ ವಿಚಾರವಾಗಿ ನಾನು ಅವ್ರಿಗೆ ಎಷ್ಟೊಂದು ಸಲ ಫೋನ್ ಮಾಡಿದ್ದೀನಿ. ನಾವು ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾನೇ ಇದ್ದಾರೆ. ಆದರೆ ನನಗೆ ಯಾಕೋ ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಮೇಡಮ್ ಅವರೇ, ನೀವು ಆಕ್ಸಿಡೆಂಟ್ ಅಂದ್ಬಿಟ್ರೆ ನನ್ನ ಕೈ ಕಾಲೇ ನಿಂತೋಯ್ತದೆ. ಏನು ಮಾಡಲಿ ಅಂತ ಗೊತ್ತಾಯ್ತಿಲ್ಲ. ಇಲ್ಲ, ನಂಗೆ ನಿಮ್ಮ ತವ ಈ ಸಿ ಮುಚ್ಚಿಡೋಕ್ಕಾಯ್ತಿಲ್ಲ ಮೇಡಮ್ ಅವರೇ. ಸಿದ್ದು ಅವರೇ, ಕೇಳಿಸ್ಕೊತಿದ್ದೀರಾ? ಹೇಳಿ ಮೇಡಮ್ ಅವರೇ. ಮತ್ತೇನು ಮಾತಾಡ್ತಾನೆ ಇಲ್ಲ. ಹಂಗೇನಿಲ್ಲ ಮೇಡಮ್ ಅವರೇ. ನೀವು ಆದಷ್ಟು ಬೇಗ ಹುಷಾರಾಗಿ. ನೀವು ಹುಷಾರಾದ್ಮೇಲೆ ಈ ವಿಷಯವಾಗಿ ನಿಮ್ಮ ತಂದೆ ಹತ್ರ ಒಂದು ಸಲ ಮಾತಾಡಿ. ಈ ಪರಿಸ್ಥಿತಿನಲ್ಲಿ ನಿಮ್ಮ ತಂದೆ ಕೈಯಲ್ಲಿ ಮಾತ್ರ ಖುಷಿಗೆ ನ್ಯಾಯ ಕೊಡಿಸೋದು ಸಾಧ್ಯ. ನೋಡಿ, ಅವ್ರು ಎಷ್ಟು ಜನರಿಗೆ ಸಹಾಯ ಮಾಡ್ತಿದ್ದಾರೆ, ನ್ಯಾಯ ಕೊಡಿಸ್ತಿದ್ದಾರೆ. ಆದಷ್ಟು ಬೇಗ ಈ ಆಕ್ಸಿಡೆಂಟ್ ಮಾಡಿದವನು ಯಾರು ಅಂತ ಗೊತ್ತಾಗಬೇಕು. ಅವನಿಗೆ ತಕ್ಕ ಶಿಕ್ಷೆ ಆಗಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ ಸಿದ್ದು ಅವರೇ. ನೀವು ಹುಷಾರಾದ್ಮೇಲೆ ನಿಮ್ಮ ತಂದೆ ಹತ್ರ ಮಾತಾಡ್ತೀರಾ ಅಲ್ವಾ? ಸಿದ್ದು ಅವರೇ. ಹಾಂ ಮೇಡಮ್ ಅವರೇ, ಮಾತಾಡ್ತೀನಿ. ಸರಿ, ನೀವು ಮಲಗಿ ರೆಸ್ಟ್ ತಗೊಳ್ಳಿ. ಕುಡಿಯೋಕೆ ನೀರು ಖಾಲಿಯಾಗಿದೆ, ನಾನು ತುಂಬಿಸ್ಕೊಂಬರ್ತೀನಿ. ಅಯ್ಯೋ, ಮೇಡಮ್ ಅವರು ಅಪ್ಪಾಜಿಗೆ ಹೇಳ್ಬಿಟ್ಟು ನ್ಯಾಯ ಕೊಡಿಸಿ ಅಂತ ಕೇಳ್ತವ್ರೆ. ಇಲ್ಲಿ ನೋಡಿದ್ರೆ ನನ್ನಿಂದಲೇ ಅವ್ರಿಗೆ ಅನ್ಯಾಯ ಆಗೋಗದೆ. ಯಾವ್ರೆ, ಯಾಕಪ್ಪ ನನ್ನ ಇಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸ್ಬಿಟ್ಟೆ. ಓ ಶಿಟ್. ಹೇಗಾದ್ರೂ ಆಗಲಿ ಈ ಸಲ ಗೆಲ್ಲೇಬೇಕು. ಹೌದು ಕಾವ್ಯ, ನಾವು ಮೀಟ್ ಮಾಡಿ ಎಷ್ಟು ದಿನ ಆಗೋಯ್ತಲ್ವಾ? ಹೇ ಆ್ಯಂಡ್ ಒಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು. ನಾವೊಂದು 25 lakhs ಚೀಟಿ ಶುರು ಮಾಡಿದ್ದೀವಿ. ಏನೋ
ನಾನು ಕೇಳೋಕ್ಕಿಂತ ಮುಂಚೆನೇ ಹೆಸರು ಬರ್ಕೋ ಅಂತಿದ್ಯಾ. ದಟ್ಸ್ ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಶ್ಯೂರ್, ನಾನು ಅಪ್ಡೇಟ್ ಮಾಡ್ತೀನಿ. ಬಾಯ್ ಕಣೆ, ಬಾಯ್ ಬಾಯ್. ಹರಿ, ನಿನ್ಗೊಂದು ಹ್ಯಾಪಿ ನ್ಯೂಸ್. ನನ್ನ ಫ್ರೆಂಡ್ ಕಾವ್ಯ ಇದೆಲ್ಲ ಗೊತ್ತಾ, ಅವಳು ಚೀಟಿ ಹಾಕ್ತೀನಿ ಅಂತ ಹೇಳಿದ್ಲು. ಆ ಶ್ರೀನಿಧಿ ಹೆಸರು ಬರ್ಕೊಂಡಿಲ್ಲ, ತೆಗೆದು ಹಾಕು. ಯಾಕೆ? ಅವಳು ಚೀಟಿ ಕಟ್ಟಲ್ಲ ಅಂತ ಕಾವ್ಯನೇ ಹೇಳ್ತಾ ಇದ್ವಿ. ಸುಮ್ಮನೆ ಯಾಕೆ ತಲೆ ನಾವು. ಹರಿ, ಏನ್ ಮಾಡ್ತಿದ್ಯಾ? ಏನಿಲ್ಲ, ರೀಲ್ಸು. ಹೇಳು ಹೇಳು ಹೇಳು. ಬೇಬಿ, 20 ಜನ ಆಯ್ತು, ಇನ್ 5 ಜನ ಬಾಕಿ. ಟೋಟಲ್ 25 ಜನ ಆಗ್ಬಿಟ್ರೆ ನಾವು ಫಸ್ಟ್ ಸ್ಟೆಪ್ ಗೆದ್ದ ಹಾಗೆ. ಹೌದು ಬೇಬಿ, ಮೊದಲನೇ ಚೀಟಿ 25 ಲಕ್ಷ ಬಂದ್ರೆ 1 ಲಕ್ಷ ಪೂರ್ತಿ ನಮಗೆ ಪ್ರಾಫಿಟ್. ಹೌದು ಹರಿ, ಆದ್ರೆ ನಾವು ಲಾಸ್ಟ್ ಟೈಮ್ ಮಾಡಿದ ತಪ್ಪೇ ತಿರ್ಗಾ ರಿಪೀಟ್ ಮಾಡಬಾರ್ದು. ಬಿಸ್ನೆಸ್ ಅಲ್ಲಿ ಏನೇನ್ ಆಗ್ತಿದೆ ಅಂತ ನನ್ಗೆಲ್ಲ ಲೆಕ್ಕನೂ ಕೊಡ್ಬೇಕು. ಬರೀ ಪ್ರಾಫಿಟ್ ಬಂತು ಅಂತ ನಾವು ಸೈಲೆಂಟ್ ಆಗಿ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಮುಂದೆ ಬಿಸ್ನೆಸ್ ಹೇಗೆ ಇಂಪ್ರೂವ್ ಮಾಡ್ಬೇಕು ಅಂತ ಯೋಚನೆ ಕೂಡ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡ್ಬೇಕು. ಹರಿ, ನಾನು ಅವಾಗಿಂದ ಮಾತಾಡ್ತಾ ಇದ್ದೀನಿ. ಫೋನಲ್ಲಿ ಏನು ಅಷ್ಟೊಂದು ಇಂಪಾರ್ಟೆಂಟ್ ಆಗಿ ನೋಡ್ತಿದ್ಯಾ? ನಿನಗೆ ಈ ಬಿಸ್ನೆಸ್ ಸ್ಟ್ರಾಟಜಿ ಮಾತಾಡೋದು ಇಂಪಾರ್ಟೆಂಟ್ ಅಲ್ವಾ? ಅರೆ, ಇದಕ್ಕಿಂತ ಅದೇ ಇಂಪಾರ್ಟೆಂಟ್ ಬೇಬಿ. ನೀನೇನು ಯೋಚನೆ ಮಾಡಬೇಡ, ನೀನು ಹೇಳ್ದಂಗೆ ಎಲ್ಲ ಚೆನ್ನಾಗಿ ಕೂಲಂಕುಷವಾಗಿ ಪರಿಶೀಲಿಸಿ ಆಮೇಲೆಲ್ಲ ಶುರು ಮಾಡು, ಓಕೆನಾ? ಇದೇ ಇಂಪಾರ್ಟೆಂಟ್. ಹರಿ, ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬಂದ ತಕ್ಷಣ ನಾವಿಬ್ರು ಒಂದು ಒಳ್ಳೆ ಮನೆಗೆ ಹೋಗ್ಬೇಕು. ನಾವಿಬ್ರೆ ಎಷ್ಟು ಹ್ಯಾಪಿ ಆಗಿರ್ಬೋದಲ್ವಾ? ಅಬ್ಬಾ, ನೆನ್ಸ್ಕೊಳ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಹರಿ? ಆದಷ್ಟು ಬೇಗ ದಿನ ಬರಲಿ. ಐ ಲವ್ ಯು. ಐ ಲವ್ ಯು ಅಂದೆ. ಐ ಲವ್ ಯು, ಐ ಲವ್ ಯು. ಸಿಂಚನ ಫೋನ್ ಹಿಡ್ಕೊಂಡಿರೋದು ನೋಡಿದ್ರೇ ಹೀಗೆ ಆಡ್ತಿದ್ದಾಳೆ. ಇನ್ನು ನಾನು ಇಲ್ಲಿ ದುಡ್ಡು ಕಟ್ಟಿ ಆಡ್ತಾ ಇದ್ದೀನಿ ಅಂತ ಏನಾದರೂ ಗೊತ್ತಾಗೋದ್ರೆ ನನ್ನ ಕಥೆ ಅಷ್ಟೆ. ಗೋವಿಂದ, ಅಯ್ಯೋ, ಇವಳು ಗೊತ್ತಾಗದಿರೋ ಥರ ಮಾಡ್ಕೋಬೇಕು. ಸಿದ್ದೇಗೌಡ, ಬಾಲ ಇಲ್ಲಿ, ಬಾಲ ಇಲ್ಲಿ. ಅಲ್ಲ ಯಾಕ್ಲ ಹಿಂಗಾಗೋಗಿದ್ಯಾ? ನಿನ್ನ ಕನ್ನಡಿಯಾಗಿ ನೋಡ್ಕೊಂಡಿದ್ಯಲ್ಲ, ಈ ಪಾರ್ಟಿ ಈಕಾಗಿದೆಯಲ್ಲ, ಅಂಥದ್ದು ಏನಾಗದೆ ನಿನಗೆ? ಅಪ್ಪಾಜಿ, ನನಗಾಯ್ತಲ್ಲ ಅಪ್ಪಾಜಿ, ನನ್ನಿಂದ ಅದನ್ನೆಲ್ಲ ಮರೆಯೋದಕ್ಕೆ ಆಯ್ತಿಲ್ಲ. ಪಾಪ ಆ ಪುಟ್ಟು ಮಗುಗೆ ಅನ್ಯಾಯ ಮಾಡ್ಬಿಟ್ನಲ್ಲ, ಆ ಮಗ ನನ್ನಿಂದಲೇ ಅನಾಥೆ ಆಗ್ಬಿಟ್ಟಲ್ಲ ಅಂತ ಎದೆಗೆ ಬೆಂಕಿ ಇಟ್ಕೊಂಡು ಓಡಾಡ್ತಾವನಿ. ಅಷ್ಟೇ ಅಲ್ಲ ಅಪ್ಪಾಜಿ, ಮೇಡಮ್ ಅವ್ರ ಜೀವನದಾಗೂ ಆಟ ಆಡ್ಬಿಟ್ಟಲ್ಲ ಅಂತ ಆ ಪಾಪ ಪ್ರಜ್ಞೆ ನನ್ನ ಇಂಚಿಂಚು ಕೊಲ್ತಾ ಇದೆ. ಸಿದ್ದೇಗೌಡ, ನಂಗೆ ಮೊದಲೇ ಗೊತ್ತಿತ್ತು ಕಲ, ಇದು ಯಾವತ್ತಾದರೂ ಒಂದು ದಿವಸ ಹಿಂಗೆ ಆಯ್ತದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು ಕಲ. ಅದಕ್ಕೆ ನಾನು ನಿಂಗೇನು ಹೇಳಿದೆ ಸುಮ್ಮನೆ ಇದ್ದಿದ್ದು. ಅಲ್ಲ ಕಲ, ಇದ್ಯಾಕಲ ಈಟೊಂದು ತಲೆಗೆ ಹಾಕೊಂಡಿದ್ದಿ? ಸಿದ್ದೇಗೌಡ, ಸೂಕ್ಷ್ಮಕಲ್ಲ ನೀನ್ಲಿ. ನೋಡ್ಲಾ, ನಾನು ನಿಂಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ಕಲ್ಲ. ಇದನ್ನೆಲ್ಲ ಮರ್ತ್ಬಿಟ್ಟು ಮುಂದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಲ. ನೀನು ಹಿಂಗಿದ್ರೆ ಹೆಂಗಲ್ಲ ಲೇ? ಇಲ್ಲ ಅಪ್ಪಾಜಿ, ನಾನು ಏನೇ ಮಾಡಿದ್ರು ನಂಗೆ ಮೊದ್ಲಂಗಿರೋಕ್ಕಾಯ್ತಿಲ್ಲ. ಅದು ಅಲ್ದೇ ಮೇಡಮ್ ಅವ್ರಿಗೆ ಮುಖ ಕೊಟ್ಟು ಮಾತಾಡೋಕ್ಕೂ ಆಯ್ತಿಲ್ಲ ಅಪ್ಪಾಜಿ. ಸಿದ್ದೇಗೌಡ, ನಾನು ನೀನು ಹೆಂಗೆ ಹೇಳಲ್ಲ ನಿನಗೆ ಲೈ? ನೋಡ್ಲಾ, ಆ ಹೆಣ್ಮಗಿಗೆ ಅನ್ಯಾಯ ಆಗದೆ ಅಂತಲೇ ಕಲ ನಾನು ಅವ್ರ ಮನೆಗೆ ಹೋಗಿ ನಂಗೆ ಬ್ಯಾಡ್ದವ್ರ ಸಂಬಂಧನ ಬಾಚ್ಕೊಂಡ್ಬಂದಿದ್ದು. ಏನಪ್ಪಾಜಿ ನಿಮ್ಮ ಮಾತಿನ ಅರ್ಥ? ಉಕ್ಕಲ್ಲ ಸಿದ್ದೇಗೌಡ, ಆ ಆಕ್ಸಿಡೆಂಟಿಂದ ಆ ಹೆಣ್ಮಗಿನ ಮದುವೆ ನಿಂತೋಯ್ತಲ್ಲ ಅಂತಲೇ ಕಲ ನಮ್ಮ ಮನೆ ಹೆಣ್ಮಗನ ಆರಿಸ್ಕೊಂಡೋಗಿರೋ ಆ ದಗಲ್ಬಾಜಿ ಮನೆಗೆ ಹೋಗಿ ಸಂಧಾನ ಮಾಡ್ಕೊಂಬಂದಿದ್ದು. ನೀ ಕೇಳಲ್ಲ ಸಿದ್ದೇಗೌಡ, ನನ್ನ ಪ್ರಾಣ ಹೋದ್ರೂ ಆ ಮನೆ ಹೊಸಲು ತುಳಿತಾ ಇರಲಿಲ್ಲ ನಾನು. ನಮ್ಮಿಂದ ಹೆಣ್ಮಗಿಗೆ ಅನ್ಯಾಯ ಆಯ್ತಲ್ಲ ಅಂತ ಅವ್ರ ಜೊತೆ ಕೈ ಜೋಡಿಸ್ಕೊಂಡ್ ಬಂದೀನಿ.
ಸುಮ್ಮನೆ ನಮ್ಮ ಮನೆ ಹಾಳು ಮಾಡಿದವ್ರ ಮನೆಗೆ ಹೋಗಿ ಸಂಧಾನ ಮಾಡ್ಕೊಂಬರಕ್ಕೆ ನನಗೆ ಹುಚ್ಚಿಟ್ಟೈತಲ್ಲ. ಅಪ್ಪಾಜಿ ಸಿದ್ದೇಗೌಡ, ನನ್ನ ಮಾತು ನಾ ಪೂರ್ತಿ ಕೇಳಿಸ್ಕೊ. ನೋಡ್ಲಾ, ನಾನೇನೇ ಮಾಡಿದ್ರು ನಿನಗೆ ಒಳ್ಳೇದಕ್ಕೆ ಅಂತ ತಿಳ್ಕೊಳ್ಳ, ನಿನ್ನನ್ನು ಆಪತ್ತಿಂದ ಪಾರು ಮಾಡೋಕ್ಕೆ ಅಂತ ತಿಳ್ಕೊ, ತಿಳಿತಾ? ಈಗ ಅದು ಬಿಟ್ಬಿಟ್ಟು ನಾನು ಅದು ಮಾಡಿದೆ ಇದು ಮಾಡಿದೆ, ನನ್ನಿಂದ ಅವ್ರ ಬದುಕು ಹಾಳಾಗೋಯ್ತು, ಅವ್ರ ಜೀವನ ಹಾಳಾಗೋಯ್ತು ಅಂತಲ್ಲ ನೀನು ತಲೆಗೆ ಹಾಕ್ಕೊಂಡು ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು ನನಗೂ ಬೇಸರ ಮಾಡಬೇಡಕ್ಕಲ್ಲ. ಇಲ್ಲ ಅಪ್ಪಾಜಿ, ಈ ಕೆಂಡನ ಹೊಟ್ಟೆಲಿ ಇಟ್ಕೊಂಡು ಓಡಾಡಕ್ಕೆ ನನ್ನ ಕೈಲಿ ಆಯ್ತಿಲ್ಲ. ಮನ್ಸಿಗೆ ನೆಮ್ಮದಿನ ಇಲ್ದಂಗೆ ಆಗ್ಬಿಟ್ಟದೆ. ಈ ವಿಷಯ ಯಾರೋ ಮೂರನೇ ವ್ಯಕ್ತಿ ಮೇಡಮ್ ಅವ್ರಿಗೆ ಹೇಳೋಕ್ಕೂ ಮುಂಚೆ ನಾನೇ ಹೋಗ್ಬಿಟ್ಟು ಎಲ್ಲ ಸತ್ಯ ಹೇಳ್ಬಿಡ್ತೀನಿ. ಇಲ್ಲಾಂದ್ರೆ ನನ್ನಿಂದ ತಪ್ಪಾಯ್ತದೆ.